ಮೇಷರಾಶಿಯವರೇ, ಸುವರ್ಣ ರಾಜಯೋಗವು ನಿಮ್ಮನ್ನು ಜಾಗೃತಗೊಳಿಸಲು ಬರುತ್ತಿದೆ. ಈ ನಿಗೂಢ ಮಹಿಳೆ ನಿಮ್ಮೊಂದಿಗೆ ನಿಂತ ದಿನ ಇಡೀ ಅರಮನೆಯನ್ನು ನಿಮ್ಮ ಹೆಸರಿನಲ್ಲಿ ಬರೆಯಲಾಗುತ್ತದೆ. ಮೇಷ ರಾಶಿಚಕ್ರದ ಜನರೇ, ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆ ಪ್ರವೇಶಿಸಲಿದ್ದಾಳೆ. ಅವರ ಆಗಮನವು ನಿಮ್ಮ ಅದೃಷ್ಟವನ್ನು ಮಾತ್ರವಲ್ಲದೆ ನಿಮ್ಮ ದುರದೃಷ್ಟದ ಇಡೀ ರಾಜ್ಯವು ಉರಿಯುತ್ತಿರುವ ಬೆಂಕಿಯಲ್ಲಿ ಬೂದಿಯಾಗುತ್ತದೆ. ನೆನಪಿಡಿ, ಈ ಮಹಿಳೆ ನಿಮ್ಮ ಮುಂದೆ ಚಿನ್ನದಿಂದ ತುಂಬಿದ ನಿಧಿಯ ಪೆಟ್ಟಿಗೆಯನ್ನು ಹಿಡಿದಿದ್ದಾಳೆ. ಇದು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುವುದಲ್ಲದೆ ಅದು ನಿಮ್ಮ ಕೈಯಲ್ಲಿ ನಿಧಿಯನ್ನು ಇಡುತ್ತದೆ, ಆದರೆ ಅದು ನಿಮ್ಮನ್ನು ನಡೆಯುವ ನಿಧಿಯನ್ನಾಗಿ ಮಾಡುತ್ತದೆ. ಅವರ ಮಾತುಗಳು ಮೌಲ್ಯಯುತವಾಗಿರುತ್ತವೆ, ಅವರ ಸಮಯವು ಮೌಲ್ಯಯುತವಾಗಿರುತ್ತದೆ. ನಿಮ್ಮೊಳಗೆ ಇನ್ನೂ ಇರುವ ನಿಮ್ಮ ಉಪಸ್ಥಿತಿ ಮತ್ತು ಹೆಸರಿಗೆ ಬೆಲೆ ಕೊಡುವ ಒಬ್ಬ ವ್ಯಕ್ತಿ ಇರುತ್ತಾರೆ. ರಾಜಮನೆತನದ ಶಕ್ತಿ ನಿದ್ರಿಸುತ್ತಿತ್ತು ಮತ್ತು ನಿಷ್ಪ್ರಯೋಜಕ ಜನರು ಆ ಶಕ್ತಿಯನ್ನು ನಿಗ್ರಹಿಸುತ್ತಿದ್ದರು. ಈ ಮಹಿಳೆ ಅವರ ಕುತ್ತಿಗೆಯನ್ನು ಹಿಡಿದು ಹೊರತೆಗೆಯುತ್ತಾರೆ. ಹಳೆಯ ಸಾಮಾನ್ಯ ಮೇಷವು ಅವಳ ಜೀವನದಲ್ಲಿ ಬಲವಾಗಿ ಬಂದ ತಕ್ಷಣ ಅದನ್ನು ತೆಗೆದುಹಾಕುವುದು ಖಚಿತ ಮತ್ತು ಮೇಷರಾಶಿಯು ಕಾಣಿಸಿಕೊಳ್ಳುತ್ತಾರೆ. ನಿರ್ಲಕ್ಷಿಸಲು ಅಸಾಧ್ಯ. ಈ ಮಹಿಳೆ ನಿಮಗೆ ಹಣ ನೀಡಲು ಬರಲಿದ್ದಾಳೆ ಮತ್ತು ನಿಮ್ಮ ಬೆಲೆ ಏರಲಿದೆ. ಈ ಸಂಪೂರ್ಣ ರೂಪಾಂತರದ ಅತ್ಯಂತ ಭಯಾನಕ ರಹಸ್ಯ ಇದು. ನೀವು ನಿಮ್ಮ ಯೋಗ್ಯತೆಯನ್ನು ಹಲವು ಬಾರಿ ಸಾಬೀತುಪಡಿಸುತ್ತಿದ್ದೀರಿ, ನಿಮ್ಮ ಕೆಲಸವನ್ನು ತೋರಿಸಿದೆ ಮತ್ತು ನೀವು ಎಷ್ಟು ಶಕ್ತಿಶಾಲಿ ಎಂದು ಇತರರಿಗೆ ತೋರಿಸಿದ್ದೀರಿ. ಆದರೂ ಕೆಲವರು ನಿಮ್ಮನ್ನು ಹಗುರವಾಗಿ ಪರಿಗಣಿಸಿದರು. ನಾನು ಅರ್ಹವಾದದ್ದನ್ನು ನೀವು ನನಗೆ ಕೊಟ್ಟಿದ್ದೀರಿ. ಈಗ ಎಲ್ಲವೂ ಬದಲಾಗುತ್ತದೆ. ನಿಮ್ಮ ಶಕ್ತಿಯ ಬಗ್ಗೆ ನೀವು ಹೆಮ್ಮೆ ಪಡುವ ಅಗತ್ಯವಿಲ್ಲ. ನಿಮ್ಮ ಮುಂದೆ ನಿಂತಿರುವ ವ್ಯಕ್ತಿ ಸಾಮಾನ್ಯನಲ್ಲ ಎಂದು ನಿಮ್ಮ ನೋಟದಿಂದಲೇ ತಿಳಿಯುತ್ತದೆ. ನೀವು ಎಲ್ಲಿ ಕುಳಿತರೂ ನಿಂತರೂ ಜನ ನಿಮ್ಮನ್ನು ಗಮನಿಸುತ್ತಾರೆ. ನೀವು ಸಾಂದರ್ಭಿಕವಾಗಿ ಏನು ಹೇಳುತ್ತೀರೋ ಅದೇ ವಿಷಯವನ್ನು ಇತರರು ಗಮನಿಸುತ್ತಾರೆ. ನೀವು ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತೀರಿ ಮತ್ತು ಬದಲಾವಣೆಯು ಹೊರಗಿನಿಂದಲ್ಲ, ಒಳಗಿನಿಂದ ಎಂದು ನೀವೇ ಅರಿತುಕೊಂಡಾಗ ದೊಡ್ಡ ಸ್ಫೋಟ ಸಂಭವಿಸುತ್ತದೆ. ಅದು ನಿಮ್ಮೊಳಗೆ ಸಂಭವಿಸುತ್ತದೆ. ಮೇಷರಾಶಿಯ ಅಧಿಪತಿ ಮಂಗಳ ಯಾರಿಂದಲೂ ಬೆಳಕನ್ನು ಪಡೆಯುವುದಿಲ್ಲ, ಅದು ಸ್ವತಃ ಬೆಳಕನ್ನು ನೀಡುತ್ತದೆ. ಆದರೆ ಬಹಳ ಸಮಯದಿಂದ ಮೇಷರಾಶಿಯವರಿಗೆ ಸೂರ್ಯನ ಸ್ಥಾನವು ದೊಡ್ಡ ಸಮಸ್ಯೆಯಾಗಿದೆ. ಒಳಗಿದ್ದರೂ ಬೆಂಕಿ ಸಂಪೂರ್ಣವಾಗಿ ಪ್ರಕಟಗೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಕೆಲವು ಅವಮಾನಗಳು ಅದನ್ನು ಹತ್ತಿಕ್ಕುತ್ತಿದ್ದವು, ಕೆಲವು ವೈಫಲ್ಯಗಳು ಅದನ್ನು ದುರ್ಬಲಗೊಳಿಸುತ್ತಿದ್ದವು. ಬೇರೆಯವರ ನಡವಳಿಕೆಯು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಿದೆಯೇ, ಅಥವಾ ನೀವು ನಿರಂತರವಾಗಿ ಇತರರ ಅನುಮೋದನೆಗಾಗಿ ಕಾಯುತ್ತಿದ್ದೀರಾ? ನಿಮ್ಮ ನಿರ್ಧಾರ ದುರ್ಬಲಗೊಂಡಿದೆ. ಈಗ ಈ ಮಹಿಳೆ ಆ ಸುಪ್ತ ಬೆಂಕಿಯ ಮೇಲೆ ಎಷ್ಟು ಬಲದಿಂದ ದಾಳಿ ಮಾಡುತ್ತಾಳೆಂದರೆ ನಿಮ್ಮ ಹಳೆಯ ಭಯಗಳು ಹೊಗೆಯಾಗಿ ಹೊರಟು ಹೋಗುತ್ತವೆ. ಎಲ್ಲಿಂದಲೂ ಎಲ್ಲರಿಂದಲೂ ಪ್ರಮಾಣ ಪತ್ರ ಪಡೆಯುವ ಅಗತ್ಯವಿಲ್ಲ ಎಂದು ಅವಳು ವಿವರಿಸುತ್ತಾಳೆ. ಈ ಮಹಿಳೆಯ ಮೊದಲ ಗುರುತು ಅವಳ ಹೆಸರಾಗಿರುವುದಿಲ್ಲ. ಈಗ ರಹಸ್ಯವನ್ನು ಬಹಿರಂಗಪಡಿಸೋಣ. ಮೊದಲು ಅವಳ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳಿ. ಅವಳ ಕಣ್ಣುಗಳಲ್ಲಿ ಅಸಾಮಾನ್ಯ ಹೊಳಪನ್ನು ನೀವು ನೋಡುತ್ತೀರಿ. ಅವಳು ತುಂಬಾ ಒಳ್ಳೆಯವಳಾಗಿರುತ್ತಾಳೆ. ಅವಳು ಕಡಿಮೆ ಮಾತನಾಡುತ್ತಾರೆ, ಆದರೆ ಅವಳು ಮಾತನಾಡುವಾಗ ಅವಳು ನೇರವಾಗಿ ವಿಷಯಕ್ಕೆ ಬರುತ್ತಾಳೆ. ಆ ಹಂತಕ್ಕೆ ಹೋಗಲು ಒಂದು ದೊಡ್ಡ ಧ್ವನಿ. ಯಾರು ಹಣ ಅಥವಾ ಪ್ರದರ್ಶನವನ್ನು ಬಳಸುವುದಿಲ್ಲ. ಯಾರೊಬ್ಬರ ಉನ್ನತ ಸ್ಥಾನ, ಗಟ್ಟಿಯಾದ ಧ್ವನಿ, ಹಣ ಅಥವಾ ಪ್ರದರ್ಶನವು ಅವಳನ್ನು ಸುಲಭವಾಗಿ ಒಬ್ಬ ವ್ಯಕ್ತಿಯಂತೆ ಭಾವಿಸುವಂತೆ ಮಾಡುತ್ತದೆ, ಪರಿಣಾಮ ಬೀರುವುದಿಲ್ಲ. ಅವರ ಸ್ವಾಭಿಮಾನ ಎಷ್ಟು ಬಲವಾಗಿರುತ್ತದೆ ಎಂದರೆ ಅವರು ತಪ್ಪಿತಸ್ಥನೆಂದು ಭಾವಿಸುವ ಸ್ಥಳಕ್ಕೆ ಸದ್ದಿಲ್ಲದೆ ಹಿಮ್ಮೆಟ್ಟುತ್ತಾರೆ. ಬದಲಾಗಿ ಅವಳು ಸ್ಪಷ್ಟ ಮಿತಿಗಳನ್ನು ನಿಗದಿಪಡಿಸುತ್ತಾಳೆ. ಅದಕ್ಕಾಗಿಯೇ ಅವಳು ಮೊದಲಿಗೆ ನಿಮಗೆ ಸ್ವಲ್ಪ ಕಠಿಣವಾಗಿ ಕಾಣಿಸಬಹುದು, ಆದರೆ ನೆನಪಿಡಿ, ನಿಮ್ಮ ಅದೃಷ್ಟದ ಕೀಲಿ ಕೈ ಕಠೋರತೆಯೊಳಗೆ ಇದೆ. ಅದು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಹೊಗಳಲು ಬರುವುದಿಲ್ಲ. ಅದು ದೌರ್ಬಲ್ಯವು ಪ್ರಾರಂಭವಾಗುತ್ತದೆ ಮತ್ತು ಅವಳು ಅತ್ಯಂತ ಅಪಾಯಕಾರಿ ದೌರ್ಬಲ್ಯವನ್ನು ಬೇಗನೆ ಗುರುತಿಸುತ್ತಾಳೆ. ಗೌರವದ ಬಯಕೆಯಲ್ಲಿ ನೀವು ತಪ್ಪು ಜನರಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತೀರಿ. ಕೆಲವೊಮ್ಮೆ ನಿಮಗೆ ತಿಳಿದಿದೆಯೇ, ನೀವು ಬೇರೆಯವರನ್ನು ಅತ್ಯುತ್ತಮ ವ್ಯಕ್ತಿಯೆಂದು ಪರಿಗಣಿಸಬಹುದು. ಮೂರನೆಯ ಮತ್ತು ನಾಲ್ಕನೆಯ ಅವಕಾಶಗಳನ್ನು ನೀಡುತ್ತಲೇ ಇರಿ. ಸಂಬಂಧವು ಕೊನೆಗೊಳ್ಳಬಾರದು ಎಂಬ ಕಾರಣಕ್ಕಾಗಿ ಜನರು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ ಅಥವಾ ನಿಮಗೆ ಅಹಂಕಾರವಿದೆ. ಆದರೆ ಈ ಅಭ್ಯಾಸವೇ ನಿಮ್ಮ ಪ್ರಭಾವವನ್ನು ದುರುಪಯೋಗಪಡಿಸಿಕೊಂಡ ಅನೇಕ ಜನರನ್ನು ನಿಮ್ಮ ಸುತ್ತಲೂ ಇರಿಸಿದೆ. ಅವಳು ನಿನ್ನ ದಯೆಯನ್ನು ದೌರ್ಬಲ್ಯವೆಂದು ತಪ್ಪಾಗಿ ಭಾವಿಸಿ ನಿನಗೆ ಸಿಹಿಯಾಗಿದ್ದರಿಂದ ನಿನ್ನ ಬೆನ್ನ ಹಿಂದೆ ನಿನ್ನನ್ನು ಕೀಳಾಗಿ ಕಾಣಲು ಪ್ರಯತ್ನಿಸಿದಳು. ಈ ಮಹಿಳೆ ನಕಲಿ ನ್ಯಾಯಾಲಯಕ್ಕೆ ಭಾರಿ ಹೊಡೆತ ನೀಡುತ್ತದೆ. ಇದು 100 ಜನರೊಂದಿಗೆ ನಿಮ್ಮನ್ನು ಸುತ್ತುವರೆದಿರುವುದನ್ನು ಕಲಿಸುವುದಿಲ್ಲ ಮತ್ತು 100ಕ್ಕಿಂತ ಬಲಶಾಲಿಯಾದ 5 ಜನರೊಂದಿಗೆ ನಿಮ್ಮನ್ನು ಸುತ್ತುವರೆದಿರುವುದನ್ನು ಕಲಿಸುತ್ತದೆ. ನಿಮ್ಮ ಜೀವನದ ಅಂಗಳ ಬದಲಾಗಲಿದೆ. ಜನಸಂದಣಿ ಕಡಿಮೆಯಾಗುತ್ತದೆ, ಆದರೆ ಶಕ್ತಿ ಹೆಚ್ಚಾಗುತ್ತದೆ. ಕೆಲವು ಹಳೆಯ ಮುಖಗಳು ಇದ್ದಕ್ಕಿದ್ದಂತೆ ಮಾಯವಾಗುತ್ತವೆ.
ಬರುತ್ತವೆ. ನೀವು ಯಾವಾಗಲೂ ಮೊದಲಿನಂತೆ ಇರುವುದಿಲ್ಲ ಎಂದು ಕೆಲವರು ಅಸಮಾಧಾನಗೊಳ್ಳುತ್ತಾರೆ. ಕೆಲವರು ನೀವು ಅವರ ಅಸಂಬದ್ಧತೆಗೆ ಪ್ರತಿಕ್ರಿಯಿಸುತ್ತಿಲ್ಲ ಎಂದು ಅಸಮಾಧಾನಗೊಳ್ಳುತ್ತಾರೆ ಮತ್ತು ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರಭಾವವನ್ನು ಆನಂದಿಸಲು ಅಲ್ಲಿದ್ದ ಕೆಲವು ಜನರು ನಿಮ್ಮ ಮುಂದೆ ಬಾಗಿಲು ಮುಚ್ಚಿದೆ ಮತ್ತು ನೀವು ಇದ್ದಕ್ಕಿದ್ದಂತೆ ಅರಿತುಕೊಳ್ಳುವಿರಿ. ನಿಮ್ಮ ರಾಜಯೋಗದ ಮೊದಲ ನಿಜವಾದ ಸ್ಫೋಟ ಪ್ರಾರಂಭವಾಗುವುದು ಇಲ್ಲಿಂದಲೇ. ನಿಮ್ಮ ಹೃದಯದಲ್ಲಿ ಸೂರ್ಯ ದೇವರ ಬಗ್ಗೆ ಭಕ್ತಿ ಇದೆ ಮತ್ತು ನಿಮ್ಮ ಅಡಗಿರುವ ವಿಶ್ವಾಸ, ಗೌರವ ಮತ್ತು ರಾಜಪ್ರಭುತ್ವದ ತೇಜಸ್ಸನ್ನು ಹೊರಹಾಕಲು ಬಯಸುತ್ತೀರಿ. ದಯವಿಟ್ಟು ಈಗಲೇ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಕಮೆಂಟ್ನಲ್ಲಿ ಪೂರ್ಣ ಭಕ್ತಿಯಿಂದ ಜೈ ಸೂರ್ಯದೇವ ಎಂದು ಬರೆಯಿರಿ, ಏಕೆಂದರೆ ಜೀವನದಲ್ಲಿ ನಡೆಯುವ ಶಕ್ತಿ ಅವಳ ಗುರುತು ಮತ್ತು ಪಟ್ಟಾಭಿಷೇಕವು ಬಹಿರಂಗಗೊಳ್ಳಲಿರುವ ಮಹಿಳೆ. ಇದು ಸರಳ ರೂಪಾಂತರವಲ್ಲ, ಆದರೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸುವ ಪ್ರಮುಖ ರೂಪಾಂತರ. ಈಗ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಈ ಮಹಿಳೆ ನಿಮ್ಮಲ್ಲಿ ಒಬ್ಬರು ನಿಮ್ಮ ಶಕ್ತಿಯನ್ನು ನಿಧಾನವಾಗಿ ಹಾಳು ಮಾಡುತ್ತಿದ್ದ ಅಭ್ಯಾಸದ ಮೇಲೆ ದಾಳಿ ಮಾಡುತ್ತದೆ. ಎಲ್ಲದಕ್ಕೂ ಪ್ರತಿಕ್ರಿಯಿಸುವುದು. ಯಾರಾದರೂ ನಿಮ್ಮ ಬಗ್ಗೆ ಏನಾದರೂ ಹೇಳಿದರೆ ನೀವು ವಿವರಿಸಬೇಕಾಗುತ್ತದೆ. ನಿಮ್ಮ ಸಾಧನೆಗಳ ಯಾವುದೇ ಪ್ರಚೋದನೆ ಅಥವಾ ಕೀಳರಿಮೆಗೆ ನೀವು ತಕ್ಷಣ ಪ್ರತಿಕ್ರಿಯಿಸುತ್ತಿದ್ದೀರಿ. ನೀನು ಅವಳಿಗೆ ನೀನು ಮಾಡಿದ್ದನ್ನು ಸಾಬೀತುಪಡಿಸಲು ಪ್ರಯತ್ನಿಸುತ್ತಿದ್ದೆ, ಆದರೆ ಈ ಮಹಿಳೆ ನಿನ್ನಲ್ಲಿ ಅದೆಷ್ಟು ಕಠಿಣತೆಯನ್ನು ತುಂಬುತ್ತಾಳೆ ಎಂದರೆ ಸ್ವಲ್ಪ ಸಮಯದ ನಂತರ ನಿಮಗೆ ಅರ್ಥವಾಗುತ್ತದೆ. ನಿಮ್ಮ ಮೌಲ್ಯವನ್ನು ಅರ್ಥಮಾಡಿಕೊಳ್ಳದ ಯಾರಿಗಾದರೂ 100 ಪುರಾವೆಗಳನ್ನು ಪ್ರಸ್ತುತಪಡಿಸುವುದರಲ್ಲಿ ಅರ್ಥವಿಲ್ಲ. ಇದು ಯಾವುದೇ ಪ್ರಯೋಜನವಿಲ್ಲ. ಆಗ ನಿಮ್ಮ ಮೌನ ಪ್ರಾರಂಭವಾಗುತ್ತದೆ ಮತ್ತು ಈ ಮೌನವು ಕೆಲವು ಜನರಲ್ಲಿ ಮಾನಸಿಕ ಭೂಕಂಪವನ್ನು ಸೃಷ್ಟಿಸುವುದು ಖಚಿತ. ನಿಮ್ಮನ್ನು ಕೆರಳಿಸುವುದನ್ನು ಆನಂದಿಸುತ್ತಿದ್ದ ಜನರು ಇದ್ದಕ್ಕಿದ್ದಂತೆ ಅಸಮಾಧಾನಗೊಳ್ಳುತ್ತಾರೆ. ನೀವು ಇನ್ನು ಮುಂದೆ ಏಕೆ ಪ್ರತಿಕ್ರಿಯಿಸುವುದಿಲ್ಲ ಎಂದು ಅವರಿಗೆ ಅರ್ಥವಾಗುವುದಿಲ್ಲ. ಅವರು ಮತ್ತೆ ಪ್ರಯತ್ನಿಸುತ್ತಾರೆ. ಕೆಲವರು ಅಪಹಾಸ್ಯ ಮಾಡುತ್ತಾರೆ, ಕೆಲವರು ವದಂತಿಗಳನ್ನು ಹರಡುತ್ತಾರೆ, ಕೆಲವರು ನಿಮ್ಮನ್ನು ಪರೀಕ್ಷಿಸುತ್ತಾರೆ. ಆದರೆ ನೀವು ಪ್ರತಿಕ್ರಿಯಿಸಲಾಗದೆ ನಿಮ್ಮ ಕೆಲಸ ಮತ್ತು ನಿರ್ಧಾರಗಳ ಮೇಲೆ ಗಮನಹರಿಸಿ. ಆ ದಿನವೇ ಅವರ ದೊಡ್ಡ ಅಸ್ತ್ರ ಮುರಿಯುತ್ತದೆ. ನಿಮ್ಮ ಮೌನ, ಅದು ಅವರಿಗೆ ಮಾನಸಿಕ ವಿಕೋಪವಾಗಲಿದ್ದು ಅವರ ಎಲ್ಲ ಯೋಜನೆಗಳು ನೆಲಕ್ಕೆ ಉರುಳಿ ಹೋಗುತ್ತವೆ. ಈ ಮಹಿಳೆ ನಿಮ್ಮ ಯೋಜನೆಗಳನ್ನು ಸಹ ಬದಲಾಯಿಸಲಿದ್ದಾರೆ. ಈಗ ನೀವು ಆಗಾಗ್ಗೆ ಫಲಿತಾಂಶಗಳನ್ನು ಬೇಗನೆ ಬಯಸುತ್ತೀರಿ. ಮೇಷರಾಶಿಯವರ ಸ್ವಭಾವವೆಂದರೆ ಅವರು ಒಮ್ಮೆ ಗುರಿಯತ್ತ ದೃಷ್ಟಿ ನೆಟ್ಟರೆ ಅವರು ಅದನ್ನು ಪೂರ್ಣ ಉತ್ಸಾಹದಿಂದ ಅನುಸರಿಸುತ್ತಾರೆ. ಆದರೆ ಪ್ರತಿಯೊಂದು ಯುದ್ಧವೂ ಬಲದಿಂದ ಗೆಲ್ಲುವುದಿಲ್ಲ. ಕೆಲವು ಯುದ್ಧಗಳು ಸಮಯದಿಂದ ಗೆಲ್ಲುತ್ತವೆ. ಆ ಮಹಿಳೆ ನಿಮಗೆ ಅದನ್ನು ಕಲಿಸುತ್ತಾಳೆ. ಅಕಾಲಿಕ ದಾಳಿಯು ಶಕ್ತಿಯ ವ್ಯರ್ಥ. ಇದು ನಿಮ್ಮ ನಿರ್ಧಾರಗಳಲ್ಲಿ ಅಪಾಯಕಾರಿ ನಿಶ್ಚಲತೆಗೆ ಕಾರಣವಾಗುತ್ತದೆ. ನೀವು ಶಾಂತವಾಗಿದ್ದೀರಿ ಎಂದು ನೀವು ಭಾವಿಸುವಿರಿ, ಆದರೆ ವಾಸ್ತವದಲ್ಲಿ ನೀವು ಎಂದಿಗಿಂತಲೂ ಬಲಶಾಲಿಯಾಗಿರುತ್ತೀರಿ. ಸರಿಯಾದ ಕ್ಷಣವು ನಿಮ್ಮ ಆಯುಧವಾಗುತ್ತವೆ. ದಾರಿ ತಪ್ಪಿದ ಪ್ರಯತ್ನಗಳು ವಿಫಲವಾಗುತ್ತವೆ. ಮೊದಲ ನೋಟದಲ್ಲಿ ತುಂಬಾ ಸಾಮಾನ್ಯವೆಂದು ತೋರುವ ಒಂದು ಅವಕಾಶ ನಿಮ್ಮ ಜೀವನದಲ್ಲಿ ಉದ್ಭವಿಸುತ್ತದೆ. ಇತರರು ಅಮುಖ್ಯವೆಂದು ಪರಿಗಣಿಸಬಹುದಾದ ಜವಾಬ್ದಾರಿ, ಒಂದು ಘಟನೆ, ನಾಯಕತ್ವ, ಒಂದು ಸಣ್ಣ ನಿರ್ಧಾರ, ಒಂದು ವ್ಯವಸ್ಥೆ, ಗುಂಪಿನಲ್ಲಿ ಜವಾಬ್ದಾರಿ ವಹಿಸಿಕೊಳ್ಳುವ ಅವಕಾಶ, ಆರಂಭದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುವ ಹೊಸ ಕಾರ್ಯ ಅಥವಾ ಸನ್ನಿವೇಶದ ನಿಯಂತ್ರಣ ಗೋಚರಿಸುವುದಿಲ್ಲ. ಬಾಹ್ಯ ನೋಟವನ್ನು ನೋಡಬೇಡಿ, ಒಳಗೆ ಅಡಗಿರುವ ಸಿಂಹಾಸನವನ್ನು ನೋಡಿ ಮತ್ತು ಖಚಿತವಾಗಿ. ಇತರರು ಚಿಕ್ಕದಾಗಿ ತಿರಸ್ಕರಿಸುವ ವಿಷಯವೇನೆಂದರೆ ಅದು ನಿಮಗಾಗಿ ಒಂದು ರಾಜದ್ವಾರ ತೆರೆಯಲ್ಪಡುತ್ತದೆ. ನಿರ್ಧಾರಗಳು ಕ್ರಮೇಣ ನಿಮಗೆ ಬರುವ ರೀತಿಯಲ್ಲಿ ನೀವು ಆ ಜವಾಬ್ದಾರಿಯನ್ನು ನಿರ್ವಹಿಸುವಿರಿ. ಅವರು ಸಲಹೆ ಕೇಳುತ್ತಾರೆ, ನಂತರ ಒಪ್ಪಿಗೆ ಕೇಳುತ್ತಾರೆ, ನಂತರ ನಿಮ್ಮ ಅನುಮತಿ ಇಲ್ಲದೆ ಪ್ರಮುಖ ಹೆಜ್ಜೆಗಳನ್ನು ಇಡುವುದು ಕಷ್ಟಕರವಾಗುವ ಸಮಯ ಬರುತ್ತದೆ ಮತ್ತು ನಿಮ್ಮ ಅನುಮತಿ ಪಡೆಯುವ ಹಂತವು ಕೊನೆಗೊಳ್ಳುವ ಮತ್ತು ನೀವು ಅನುಮತಿ ಪಡೆಯುವ ಹಂತ ಇದು. ದಾನದ ಯುಗ ಪ್ರಾರಂಭವಾಗುತ್ತದೆ. ಇಲ್ಲಿಯವರೆಗೆ ನೀವು ಎಲ್ಲೋ ಯಾರಿಗಾದರೂ ನಿಮಗೆ ಅವಕಾಶ ನೀಡುತ್ತಾರೆ, ನಿಮ್ಮನ್ನು ಮುಂದಕ್ಕೆ ತಳ್ಳುತ್ತಾರೆ, ಯಾರಾದರೂ ನಿಮ್ಮನ್ನು ಬೆಂಬಲಿಸುತ್ತಾರೆ ಎಂದು ಕಾಯುತ್ತಿದ್ದೀರಿ. ಆದರೆ ಬರುವ ಮೇಷವು ತನ್ನ ಸಾಮರ್ಥ್ಯದೊಂದಿಗೆ ಯಾರ ಬಾಗಿಲಲ್ಲೂ ನಿಲ್ಲುವುದಿಲ್ಲ. ಅವರ ಸಾಮರ್ಥ್ಯವು ತುಂಬಾ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಜನರು ತಾವಾಗಿಯೇ ನಿಮ್ಮ ಬಳಿ ಬರುತ್ತಾರೆ. ಗೌರವವನ್ನು ಬೆನ್ನಟ್ಟುವುದನ್ನು ನಿಲ್ಲಿಸಿ. ಗೌರವವು ಅವರನ್ನು ಹಿಂಬಾಲಿಸುತ್ತದೆ. ಮನ್ನಣೆಗಾಗಿ ಬೇಡಿಕೊಳ್ಳುವುದನ್ನು ನಿಲ್ಲಿಸಿ. ನೀವು ಇಲ್ಲದಿದ್ದರೂ ನಿಮ್ಮ ಹೆಸರು ಉಲ್ಲೇಖಿಸಲ್ಪಡುತ್ತದೆ. ನೀವು ಕೋಣೆಯಲ್ಲಿ ಇರುವುದಿಲ್ಲ, ಆದರೂ ನಿಮ್ಮ ಹೆಸರು ಇನ್ನೂ ಉಲ್ಲೇಖಿಸಲ್ಪಡುತ್ತದೆ. ಕೆಲವರು ಈ ನಿರ್ಧಾರದ ಬಗ್ಗೆ ಅವರನ್ನೇ ಕೇಳಬೇಕಿತ್ತು ಎಂದು ಹೇಳುತ್ತಾರೆ. ಇನ್ನು ಕೆಲವರು ಅವರು ಅಲ್ಲಿದ್ದರೆ ಪರಿಸ್ಥಿತಿಗಳನ್ನು ನಿಭಾಯಿಸುತ್ತಿದ್ದರು ಎಂದು ಹೇಳುತ್ತಾರೆ. ಇನ್ನು ಕೆಲವರು ನಿಮ್ಮ ಕೆಲಸವನ್ನು ಉದಾಹರಣೆಯಾಗಿ ಉಲ್ಲೇಖಿಸುತ್ತಾರೆ. ಯಾರಾದರೂ ನಿಮ್ಮ ಹಳೆಯ ನಿರ್ಧಾರಗಳನ್ನು ಹೊಗಳುತ್ತಾರೆ ಮತ್ತು ಒಂದು ಕಾಲದಲ್ಲಿ ನಿಮ್ಮನ್ನು ಸಾಮಾನ್ಯರೆಂದು ಪರಿಗಣಿಸುತ್ತಿದ್ದವರಿಗೆ ದೊಡ್ಡ ಆಘಾತವಾಗುತ್ತದೆ. ಹಳೆಯ ಅವಮಾನಕ್ಕೆ ಪರಿಹಾರ ಕಂಡುಕೊಳ್ಳುವ ಸಮಯ ಇದು. ನೆನಪಿಡಿ, ಈ ಸೇಡು ಅವಮಾನ, ಜಗಳ ಅಥವಾ
ಮುಖಾಮುಖಿಯ ಮೂಲಕ ತೆಗೆದುಕೊಳ್ಳಲಾಗುವುದಿಲ್ಲ. ನಿಮ್ಮ ಯಶಸ್ಸು ನಿಮ್ಮ ಮೇಲೆ ಹಿಡಿತ ಸಾಧಿಸುತ್ತದೆ. ಒಮ್ಮೆ ಯಾರೋ ಒಬ್ಬರು ನಿಮ್ಮ ಮೌಲ್ಯವನ್ನು ಪ್ರಶ್ನಿಸಿದ ಸ್ಥಳ, ಬೇರೊಬ್ಬರು ನಿಮ್ಮನ್ನು ಅಡ್ಡಿಪಡಿಸಿದ ವೃತ್ತ. ಆ ವ್ಯಕ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಯಿತು. ಒಂದು ದಿನ ಅದೇ ಸ್ಥಳದಲ್ಲಿ ಅದೇ ಜನರು ನಿಮ್ಮನ್ನು ನೋಡುವ ಸಂದರ್ಭಗಳು ಉದ್ಭವಿಸುತ್ತವೆ. ಅವರು ನಿಮ್ಮ ಮುಂದೆ ತಮ್ಮ ಹಿಂದಿನದನ್ನು ನೆನಪಿಸಿಕೊಳ್ಳುತ್ತಾರೆ, ಆದರೆ ನೀವು ಅದನ್ನು ಉಲ್ಲೇಖಿಸುವುದಿಲ್ಲ. ನಿಮ್ಮ ಯಶಸ್ಸೇ ಅದಕ್ಕೆ ಉತ್ತರವಾಗಿರುತ್ತದೆ. ಇದು ಸಿಂಹದ ನಿಜವಾದ ಸೇಡು. ಸಿಂಹ ಸೋಲಿಸಲು ಹೊರಟಾಗ ಒಬ್ಬ ವ್ಯಕ್ತಿ ಸೋಲುತ್ತಾನೆ, ಆದರೆ ತನ್ನ ನಿಲುವನ್ನು ಬದಲಾಯಿಸಿದಾಗ ಇಡೀ ಎದುರಾಳಿ ಗುಂಪಿನ ಮನಸ್ಥಿತಿ ಛಿದ್ರವಾಗುತ್ತದೆ. ಮುಂಬರುವ ಬದಲಾವಣೆಯು ಇದನ್ನು ಮಾಡುತ್ತದೆ. ನಿನ್ನನ್ನು ನೋಡುತ್ತಲೇ ಹಳೆಯ ಪ್ರತಿಸ್ಪರ್ಧಿ ಛಿದ್ರವಾಗುತ್ತಾನೆ. ಆ ವ್ಯಕ್ತಿ ನಿನ್ನನ್ನು ಹಿಡಿದಿಟ್ಟುಕೊಳ್ಳುವುದು ಸುಲಭ ಎಂದು ಬಹಳ ದಿನಗಳಿಂದ ಭಾವಿಸಿದ್ದಾನೆ. ಬಹುಶಃ ಅವನು ನಿಮ್ಮ ಮೌನ ದೌರ್ಬಲ್ಯದಂತೆ ತೋರುತ್ತಿತ್ತು. ಬಹುಶಃ ನೀವು ತುಂಬ ಸಹಿಸಿಕೊಂಡಿದ್ದೀರಿ ಎಂದು ಅವರು ಭಾವಿಸಿರಬಹುದು. ಆದರೆ ಈಗ ಅವರು ಕೀಳಾಗಿ ಕಾಣುತ್ತಿರುವ ವ್ಯಕ್ತಿಯನ್ನು ನೋಡುತ್ತಾರೆ. ಅದರ ಪರಿಣಾಮ ಅವನ ತಲೆಯ ಮೇಲೆ ಬಹಳ ಕಾಲ ಇತ್ತು. ಕೆಟ್ಟ ಭಾಗವೆಂದರೆ ನೀವು ಅವನನ್ನು ಕೆಳಗೆ ಎಳೆಯಬೇಕಾಗಿಲ್ಲ. ಅವನು ತನ್ನ ಸ್ವಂತ ಆತಂಕದಲ್ಲಿ ತಪ್ಪುಗಳನ್ನು ಮಾಡುತ್ತಾನೆ ಮತ್ತು ಅತಿಯಾಗಿ ಮಾತನಾಡುತ್ತಾನೆ. ಅವನು ತಪ್ಪು ಜನರಿಗೆ ತನ್ನ ನಿಜವಾದ ಬಣ್ಣಗಳನ್ನು ಬಹಿರಂಗಪಡಿಸುತ್ತಾನೆ. ಅವನು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ದುರಹಂಕಾರಿಯಾಗುತ್ತಾನೆ. ಅವನು ನಿರ್ಣಾಯಕ ಸನ್ನಿವೇಶಗಳಲ್ಲಿ ಗೆರೆ ದಾಟುತ್ತಾನೆ ಮತ್ತು ಅವನ ಸ್ವಂತ ಹೆಮ್ಮೆಯು ಅವನ ವಿರುದ್ಧ ಅಸ್ತ್ರವಾಗುತ್ತದೆ. ಈ ಮಹಿಳೆ ನಿಮ್ಮನ್ನು ಅವಳಿಂದ ಮರೆಮಾಡುತ್ತಾಳೆ ಮತ್ತು ಅದು ನಿಮಗೆ ಹೋರಾಡಲು ಅವಕಾಶ ನೀಡುವುದಿಲ್ಲ. ಅದು ನಿಮ್ಮನ್ನು ತುಂಬ ಬಲಶಾಲಿಯನ್ನಾಗಿ ಮಾಡುತ್ತದೆ. ಎದುರಾಳಿಯು ನಿಮ್ಮ ಬೆಳೆಯುತ್ತಿರುವ ಪ್ರಭಾವವನ್ನು ನೋಡಿ ಬಲಶಾಲಿಯಾಗುತ್ತಾನೆ, ಒತ್ತಡದಲ್ಲಿ ಸಿಡಿಯಲು ಪ್ರಾರಂಭಿಸುತ್ತಾನೆ, ನಿಮ್ಮ ವಿರುದ್ಧ ಘೋರ ಮುಖವನ್ನು ಗ್ಯಾರಂಟಿ ಮಾಡುತ್ತದೆ. ಅವನು ನಿಮ್ಮ ಕೈಗಳಿಂದಲ್ಲ, ಬದಲಾಗಿ ತನ್ನ ಸ್ವಂತ ಅಹಂಕಾರದಿಂದ ಸ್ಫೋಟದಿಂದ ಬೀಳುತ್ತಾನೆ. ಈಗ ಕೆಲವರು ನಿಮ್ಮ ಹೆಸರಿಗೆ ಅಂಟಿಕೊಂಡಿರುವ ಹಳೆಯ ಕಳಂಕದ ಬಗ್ಗೆ ಮಾತನಾಡುತ್ತಾರೆ. ಜನರು ನಿಮ್ಮ ಬಗ್ಗೆ ವಾಸ್ತವತೆಯನ್ನು ಪ್ರತಿಬಿಂಬಿಸದ ಗ್ರಹಿಕೆಗಳನ್ನು ರೂಪಿಸಿಕೊಂಡಿದ್ದಾರೆ. ಕೆಲವರು ನಿಮ್ಮನ್ನು ದುರಹಂಕಾರಿ ಎಂದು ಪರಿಗಣಿಸಿದ್ದಾರೆ, ಇತರರು ದುರ್ಬಲರು. ಕೆಲವರು ಅವನನ್ನು ಹಠಮಾರಿ ಎಂದು ಪರಿಗಣಿಸಿದರು, ಕೆಲವರು ಅವನನ್ನು ನಿಷ್ಪ್ರಯೋಜಕ ಎಂದು ಪರಿಗಣಿಸಿದರು, ಇನ್ನೂ ಕೆಲವರು ಅವನನ್ನು ಕೇವಲ ಮಾತುಗಾರ ಎಂದು ಪರಿಗಣಿಸಿದರು. ಆದರೆ ಕಾಲಾನಂತರದಲ್ಲಿ ನಿಮ್ಮ ಇಮೇಜ್ ಮತ್ತು ನಿಮ್ಮ ನಿಜವಾದ ಸಾಮರ್ಥ್ಯದ ನಡುವಿನ ಅಂತರವು ಕಣ್ಮರೆಯಾಗುತ್ತದೆ. ಇದು ಈ ಮಹಿಳೆಯ ದೊಡ್ಡ ಪಾತ್ರ. ಅವಳನ್ನು ನಿನ್ನನ್ನು ನಟನೆಯನ್ನು ನಿಲ್ಲಿಸುವಂತೆ ಮಾಡುತ್ತಾಳೆ. ಜನರಿಗೆ ಸಂತೋಷವಾಗಿ ಕಾಣಲು ನೀನು ಸಂತೋಷವಾಗಿ ನಟಿಸಬೇಕು. ಪ್ರಭಾವಶಾಲಿಯಾಗಿ ಕಾಣಲು ನೀನು ನಟಿಸುವುದಿಲ್ಲ. ಬಲಶಾಲಿಯಾಗಿ ಕಾಣಿಸಿಕೊಳ್ಳಲು ನೀವು ಧ್ವನಿ ಎತ್ತುವುದಿಲ್ಲ. ನಿಮ್ಮ ಕಾರ್ಯಗಳು, ನಿರ್ಧಾರಗಳು ಮತ್ತು ಮಿತಿಗಳು ನಿಮ್ಮನ್ನು ವ್ಯಾಖ್ಯಾನಿಸುತ್ತವೆ. ನಿಮ್ಮ ಮುಖ ಬದಲಾಗುವುದಿಲ್ಲ, ಆದರೆ ನಿಮ್ಮ ನೋಟ ಬದಲಾಗುತ್ತದೆ. ನೀವು ಒಂದು ಕೋಣೆಗೆ ಹೋಗುತ್ತೀರಿ ಮತ್ತು ಜನರು ಯಾವುದೇ ಕಾರಣವಿಲ್ಲದೆ ನಿಮ್ಮನ್ನು ಗಮನಿಸುತ್ತಾರೆ. ನಿಮ್ಮ ಧ್ವನಿ ಮೃದುವಾಗಿರುತ್ತದೆ, ಆದರೆ ಅದು ಭಾರವಾಗಿರುತ್ತದೆ. ನೀವು ಕಡಿಮೆ ಪದಗಳನ್ನು ಮಾತನಾಡುತ್ತೀರಿ, ಆದರೆ ಜನರು ಹೆಚ್ಚು ಗಮನ ಹರಿಸುತ್ತಾರೆ. ಈ ಹಿಂದೆ 10 ನಿಮಿಷಗಳ ವಿವರಣೆಯನ್ನು ತೆಗೆದುಕೊಳ್ಳಲಾಗುತ್ತಿತ್ತು. ಈಗ ಒಂದು ವಾಕ್ಯವು 10 ಜನರನ್ನು ಆಕರ್ಷಿಸಲು ಸಾಕಾಗಬಹುದು ಮತ್ತು ಒಂದು ಪ್ರಮುಖ ದೃಶ್ಯವು ಇನ್ನೇನು ತೆರೆದುಕೊಳ್ಳಲಿದೆ. ಹಲವಾರು ಜನರು ವಿವಿಧ ದಿಕ್ಕುಗಳಲ್ಲಿ ಒಂದು ಪ್ರಮುಖ ವಿಷಯವನ್ನು ಚರ್ಚಿಸುತ್ತಾರೆ. ಯಾರಾದರೂ ತಮ್ಮ ವಿಷಯಗಳನ್ನು ತಿಳಿಸಲು ಬಯಸುತ್ತಾರೆ, ಯಾರಾದರೂ ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ಬಯಸುತ್ತಾರೆ, ಯಾರಾದರೂ ಬೇರೆಯವರು ತಪ್ಪು ಎಂದು ಸಾಬೀತುಪಡಲು ಪ್ರಯತ್ನಿಸುತ್ತಿರುತ್ತಾರೆ. ವಾತಾವರಣ ಬಿಸಿಯಾಗಿರುತ್ತದೆ, ಆದರೆ ಅದೇ ವ್ಯಕ್ತಿ, ನೀವು ಒಂದು ಸಣ್ಣ ವಾಕ್ಯವನ್ನು ಹೇಳುತ್ತೀರಿ, ದೀರ್ಘ ಭಾಷಣವಲ್ಲ, ಕೇವಲ ಸ್ಪಷ್ಟ ನಿರ್ಧಾರ ಮತ್ತು ಇದ್ದಕ್ಕಿದ್ದಂತೆ ಎಲ್ಲವೂ ಶಾಂತವಾಗುತ್ತದೆ, ಏಕೆಂದರೆ ಜನರು ಇದೇ ಸರಿಯಾದ ದಿಕ್ಕು ಎಂದು ತಮ್ಮೊಳಗೆ ಆಳವಾಗಿ ಭಾವಿಸುತ್ತಾರೆ. ನಿಮ್ಮ ಒಂದು ವಾಕ್ಯವು ಇಡೀ ಆಟವನ್ನು ನಿರ್ಧರಿಸಬಹುದು. ಇದು ಚಿನ್ನದ ಅದೃಷ್ಟ. ಚಿನ್ನದ ಅದೃಷ್ಟ ಎಂದರೆ ಮಣ್ಣನ್ನು ಅಗೆದು ಚಿನ್ನವನ್ನು ಹುಡುಕುವುದು ಎಂದಲ್ಲ. ನಿಜವಾದದ್ದು, ನಿಮ್ಮ ಮಾತುಗಳು ಚಿನ್ನದಷ್ಟೇ ಮೌಲ್ಯವಾಗಿದ್ದರೆ ಅದು ಚಿನ್ನದ ಅದೃಷ್ಟ. ನಿಮ್ಮ 5 ನಿಮಿಷಗಳು ಬೇರೆಯವರ 5 ಗಂಟೆಗಳಿಗಿಂತ ಹೆಚ್ಚು ಮೌಲ್ಯಯುತವಾಗಿವೆ. ನಿಮ್ಮ ಉಪಸ್ಥಿತಿಯು ಯಾವುದೇ ವ್ಯವಸ್ಥೆಯನ್ನು ಸ್ಥಿರಗೊಳಿಸಲಿದೆ. ನಿಮ್ಮ ಹೆಸರು ನಂಬಿಕೆಗೆ ಸಮಾನಾರ್ಥಕವಾಗಲಿದೆ. ನಿಮ್ಮ ನಿರ್ಧಾರಗಳು ಇತರರ ನಿರ್ಧಾರಗಳಿಗಿಂತ ಮೇಲುಗೈ ಸಾಧಿಸಲಿವೆ. ಈ ಮಹಿಳೆ ನಿಮಗಾಗಿ ಚಿನ್ನದ ಸಿಂಹಾಸನವನ್ನು ಸ್ಥಾಪಿಸುವಳು. ಅದು 5 ಸ್ತಂಭಗಳನ್ನು ಹೊಂದಿರುತ್ತದೆ: ಪ್ರತಿಷ್ಠೆ, ಅಧಿಕಾರ, ಗೌರವ, ನಿರ್ಧಾರಗಳು ಮತ್ತು ಪರಿಣಾಮ. ಈ 5ರ ಸಭೆಯು ಈ ಬಾರಿ ನಿಮ್ಮ ಮನೆಯೊಳಗೆ ಸಹ ಪ್ರಮುಖ ಬದಲಾವಣೆಗಳನ್ನು ತರುತ್ತದೆ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.